ಏನಿಲ್ಲ, ಇವತ್ತು ಶ್ರಮದಾನ. ಯಾಕೆಂದರೆ ನಮ್ಮ ಈ ಉದ್ಯೋಗ ಖಾತ್ರಿಯಲ್ಲಿ ಜನರಿಗೆ ಆರ್ಥಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರಗಳು ಸಹಕಾರ ಮಾಡ್ತಾ ಇದೆ. ಇದು ರಾಹುಲ್ ಗಾಂಧಿಯವರ ಒಂದು ಕನಸಿತ್ತು ಸಂದರ್ಭದಲ್ಲಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಹೇಳಿ ಉದ್ಯೋಗ ಖಾತ್ರಿ ಅಂತ ಹೇಳಿ ಒಂದು ಸೃಷ್ಟಿ ಮಾಡಿ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾರೂ ಕೂಡ ಕೆಲಸ ಇಲ್ಲದೆ, ಅವರು ಕೈಯಲ್ಲಿ ಕೆಲಸ ಇಲ್ಲ ಅಂತ ಹೇಳಬಾರ್ದು ಅಂತೇಳಿ ವರ್ಷಕ್ಕೆ 100 ದಿವಸ ಅವರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಉದ್ಯೋಗ ಖಾತ್ರಿಯಲ್ಲಿ ಮಾಡಿ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಜನರಿಗೂ ನಾವು ವಿಶ್ವಾಸ ಕೊಡಬೇಕು. ಇದು ಕೂಲಿ ಅಲ್ಲ, ಇದು ನಮ್ಮ ದುಡಿಮೆ, ಶ್ರಮ ಇದು ನಮ್ಮ ಜೀವನಕ್ಕೆ ಆರ್ಥಿಕವಾಗಿ ಮತ್ತು ನಮ್ಮ ಪ್ರಾಪರ್ಟಿ ಡೆವಲಪ್ಮೆಂಟ್, ನಮ್ಮ ಆಸ್ತಿಯನ್ನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು, ಶಾಲೆಗಳಿರ್ಬೋದು, ಅದನ್ನ ಆಸ್ತಿ ಮಾಡ್ತಕ್ಕಂಥ ಮತ್ತು ಇಲ್ಲಿ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡ್ತಕ್ಕಂಥ ನಮ್ಮ ಕೈಯಲ್ಲೇ ಇದೆ ಅನ್ನೋದಕ್ಕೆ ಅದು ಉದಾಹರಣೆ. ನಾವೆಲ್ಲ ಹಿಂಗೆ ಬಂದಾಗ ನಾನು ಮಾನ್ಯ ಸುಧಾಕರ್ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅಷ್ಟು ದೂರದಿಂದ ಇದು ಚಿಕ್ಕ ಕಾರ್ಯಕ್ರಮ ಅಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಭಾಳ ದೊಡ್ಡ ಕಾರ್ಯಕ್ರಮ ಅಂತ. ಅಂಥದ್ರಲ್ಲಿ ಒಳ್ಳೆ ಪ್ಲ್ಯಾನಿಂಗ್ ಮಿನಿಸ್ಟರ್ ಬಂದಿದ್ದಾರೆ ಅಂದರೆ ಇದು ಬಹಳ ಒಂದು ಗೌರವ ನನ್ನ ಕ್ಷೇತ್ರಕ್ಕೂ ಕೂಡ. ಅವರು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಬಹಳ ಅಭಿಮಾನಿಗಳು ಕೂಡ. ಸರ್, ಈಗ ಬಿಜೆಪಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡಿದೆ. 1 ತಿಂಗಳ ಕಾಲ ಸರ್ಕಾರದ ಬೆಲೆ ಏರಿಕೆ ಮತ್ತು ಶಾಸಕರ ಅಮಾನತು ಸೇರಿದಂತೆ ವಿವಿಧ ವಿಚಾರಗಳನ್ನು ಇಟ್ಕೊಂಡು ಹೋರಾಟವನ್ನು ಆರಂಭ ಮಾಡ್ತೀವಿ. ನಿಮಗೆ ಪೆಟ್ರೋಲ್ ಪುಕ್ಷಟೆ ಸಿಗ್ತೈತೆ ಈಗ? ಹಾಂ, ಪುಕ್ಷಟೆ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಗ್ಯಾಸ್ ಸಿಲಿಂಡ್ರ್ ಪುಕ್ಷಟೆ ಕೊಡ್ತೀನಿ ಅಂತ 3 ನಾಮ ಹಾಕಿದ್ರಲ್ಲ, 1300 ರೂಪಾಯಿ. ಮೋಸ್ಟ್ಲಿ ಇವರೆಲ್ಲ ಮಾಡ್ತಾ ಇರೋದು ಅದಕ್ಕಿರಬೇಕು. ಪಕ್ಷ ತಪ್ಪ ಬಾಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಅವ್ರು ಮಾಡ್ತಾ ಇರೋದು ಅವ್ರ ಪಕ್ಷದ ವಿರುದ್ಧವಾಗಿ. ಯಾಕೆಂದರೆ GST, ಟ್ಯಾಕ್ಸ್ ಕಲೆಕ್ಷನ್ನು, ಇಲ್ಲಿಂದ ದುಡ್ಡು ತೊಗೊಳ್ಳೋದು, ವಾಪಸ್ ಕೊಡಬೇಕಾದ್ರೆ ಅನ್ಯಾಯ, ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥದ್ದು ವ್ಯವಸ್ಥೆನ BJPಗೆ ಅದೊಂದು ರೋಗ. ಅವ್ರು ಮಾಡೋಕ್ಕೆ ಹೋಗ್ತಾರೆ, ಅದರಿಂದ ಏನೂ ಉಪಯೋಗ ಆಗಲ್ಲ. ಗ್ಯಾರಂಟಿಗಳು ನಾವು ಏನು ಮಾತನ್ನು ಕೊಟ್ಟು ಉಳಿಸ್ಕೊಂಡು ಬಂದಿದ್ದೀವಿ. ಯಾರಿಗೂ ಕಮಿಷನ್ ಇಲ್ಲ. ಡೈರೆಕ್ಟಾಗಿ ಬಡವ್ರ ಮನೆಯಲ್ಲಿ, ಬಡವ್ರ ಕೈಯಲ್ಲಿ ದುಡ್ಡಿದ್ರೆ ರಾಜ್ಯ ಸುಸಜ್ಜಿತವಾಗಿ ಮುಂದೆ ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಗ್ಯಾರಂಟಿನ ಕಾಪಿ ಮಾಡಿರ್ತಕ್ಕಂಥ BJPಯವರು. ಫಸ್ಟ್ ಅದಕ್ಕೆ ಉತ್ತರ ಕೊಡಿ. ಅದಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಹಂತದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಅಂತೇಳಿ ಉತ್ತರ ಕೊಡೋದಕ್ಕೆ ಒಬ್ಬ ಸಚಿವನಾಗಿ ನನಗೇನು ಮಾಡೋ ಕೆಲಸ ಇಲ್ಲ. ಹಾಂ, ಅದೆಲ್ಲ ಲೆಕ್ಕ ಇಟ್ಕೊಂಡು ಮಾತಾಡ್ಬೇಕು, ಸುಮ್ಮನೆ ಬುಳ್ಳೆ ಬಿಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಚಿಂತಾಮಣಿ ತಾಲೂಕಲ್ಲಿ ಮಕ್ಕಳ ಮೇಲೆ ಹಲ್ಲೆ ಮಾಡಿದಂಥ ಒಬ್ಬ ಟೀಚರ್ ಮೇಲೆ ಎಫ್ಐಆರ್ ಆಗಿದೆ. ಇವೆಲ್ಲ ಏನಾಗುತ್ತೆ, ಯಾವುದೇ ಥರದ ಮಕ್ಕಳಿಗೆ ಅಗರ್ವ ಕೊಡ್ತಕ್ಕಂಥದ್ದಾದರೆ, ಮಾನವೀಯತೆಯನ್ನು ಬೇರೆ ರೀತಿಯಲ್ಲಿ ನೋಡಿದರೆ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿರ್ತದೆ ಅನ್ನೋದಕ್ಕೆ ಉದಾಹರಣೆಗಳಿವೆ. ಆಗಬಾರ್ದು ಅಂತ ನಾನು ಬೇಡ್ಕೊಳ್ತೀನಿ. ಟೀಚರ್ಸಲ್ಲೂ ಬೇಡ್ಕೊಳ್ತೀನಿ, ಪೋಷಕರಲ್ಲೂ ಅಷ್ಟೇ, SDMC ಅವರು ಎಲ್ಲರೂ ಕೂಡ ನೀವು ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ನನ್ನಿಂದನೂ ಸೇರಿ ಎಲ್ಲರೂ ಕೂಡ, ಜನಪ್ರತಿನಿಧಿಗಳು, ವಿರೋಧ ಪಕ್ಷದವರು ಎಲ್ಲ ಸೇರಿ. ಇಲ್ಲ ಹೌದು, ಆ ಥರ ಆದಾಗ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕಾನೂನಲ್ಲಿ ಏನಿದೆ ಅದನ್ನು ಮಾಡ್ತೀವಿ. ನಾವು ಹಿಂದೆ ಮುಂದೆ ನೋಡಿದ್ದೆಲ್ಲ ಅದನ್ನು ಮಾಡ್ತೀವಿ, ಅದನ್ನು ಮಾಡ್ತೀವಿ. ಅದಕ್ಕೆಲ್ಲ ಇರ್ತವೆ, ಅದಕ್ಕೆಲ್ಲ ಕಾನೂನು ಇರ್ತವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.